ಹಲೋ ಹಲೋ ಮೈಕ್ ಫಸ್ಟ್ ಮ್ಯಾಚ್ ಇದೆ ಯುನೈಟೆಡ್ ಬೆಳವಾಯಿ ದಯವಿಟ್ಟು ಈಗ ತಾನೇ ಬಹಳಷ್ಟು ವಿಳಂಬವಾಗಿದೆ. ಇವತ್ತಿನ ದಿನ ಕಡ್ಡಾಯವಾಗಿ 17 ಪಂದ್ಯಾಟಗಳನ್ನು ಮುಗಿಸಲೇಬೇಕು. ಈ ಒಂದು ಪಂದ್ಯಾಕೂಟದ ಕಾರ್ಕಳ ವಿರುದ್ಧವಾಗಿ LT11 ಗುಂಡಕಲ್ ಇತ್ತಂಡದ ಆಟಗಾರರು ಕೂಡ ಭಾವಚಿತ್ರವನ್ನು ಪೂರೈಸಿಕೊಳ್ಳಿ, ಸಜ್ಜುಗೊಳಿಸಿ. ಗಲ್ಲಿ ಕ್ರಿಕೆಟ್ ನಾಗೇಶ್ ಎಸ್ತಗಾರರಾಗಿ ನಾಗೇಶ್ ಆರಂಭಿಕ ಚೆಂಡು, ತೀರ್ಪುಗಾರರ ಬಿಡುತ್ತ ಪ್ರಥಮ ಚೆಂಡು, ಬಾರಿ ಸುಂದರತೆ ಹೊಡೆತ, ಆರಂಭಿಕ ಚೆಂಡು ಚುಕ್ಕಿ ಆಗ್ತಾ ಇದೆ. ಗುರುಪಕ್ಷಿಣ ಭಾಗದಲ್ಲಿ ಅಜೀಮ್ ಪ್ರಾಂತ ಆಟಗಾರರು ಕೂಡ ದ್ವಿತೀಯ ಚೆಂಡು ತಟ್ಟಿ ಮುಟ್ಟುವ ಪ್ರಯತ್ನ, ಈ ಬಾರಿ ರನ್ಔಟ್ ಆಗುವ ಸಾಧ್ಯತೆ ಇದೆಯೋ. ಹೊಂದಾಣಿಕೆ ಓಟ ವಿಕೆಟ್ಗಳ ಮಧ್ಯ ಶ್ರೇಷ್ಠ ಮಟ್ಟದ ಪ್ರಥಮ ಬೌಂಡರಿ ಬರ್ತಾ ಇದೆ ಸಚಿನ್ ದಾನಿನ ಮೂಲಕವಾಗಿ. 3 ಚೆಂಡುಗಳ ಮುಂದೆ 5 ಓಟಗಳನ್ನು ಗಳಿಸಿಕೊಳ್ತಾ ಇದೆ. ಮತ್ತೆ ತಟ್ಟಿ ಬಿಟ್ಟುವ ಪ್ರಯತ್ನ, ಚುಕ್ಕಿ ಚೆಂಡು ಆಗ್ತಾ ಇದೆ. ಸೊಗಸಾದ ಎಸ್ತುಗಾರಿಕೆ ಇವಾಗ ಲಕ್ಷ್ಮೀಂದ ಕೊಂಚ ಹೊರತಿರುವನ್ನು ಕಂಡುಕೊಂಡಿತ್ತು. ಅಡ್ಡ ಚೆಂಡು ಅತಿರಿಕ್ತ ಓಟದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶಗಳಿಗೆ 7 ಓಟವನ್ನು ಗಳಿಸ್ತಾ ಇದೆ ಪ್ರಕಾಶ್. ಮುಕ್ತಾಯದೊಂದಿಗೆ ಕೇವಲ 7 ಓಟವನ್ನು ಗಳಿಸಿಕೊಳ್ಳಿ. ಈ ಬಾರಿ ಸೊಗಸಾದ ಹೊಡೆತ, ಆದರೆ ಹೆಚ್ಚುವರಿ ಓಟವನ್ನು ಕಲೆ ಆಗ್ತಾ ಇಲ್ಲ. ಈ ಪರಿಸರದಲ್ಲಿ ಬಹಳಷ್ಟು ಕ್ರೀಡಾ ಪ್ರೇಮಿಗಳನ್ನು ಸಂಪಾದಿಸಿದಂತಹ ಯುನೈಟೆಡ್ ಚಾಲೆಂಜರ್ಸ್ ಬೆಳವಾಯಿ ಈ ಬಾರಿ ನಿಯಮದ ಉಲ್ಲಂಘನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆಟಗಾರ ಸಚಿನ್ ರವರ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸರವೇಗದೊಂದಿಗೆ ಬಂದಂತಹ ಚೆಂಡನ್ನು ಗುರುತಿಸಲಾಗದೆ ನಿಯಮದ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾನೆ ಪ್ರಕಾಶ್ ಮಗದೊಮ್ಮೆ. ಈ ಬಾರಿ ಅಡ್ಡ ಚೆಂಡನ್ನು ನಿಶಾನೆ ಬರ್ತಾ ಇದೆ. ಅತಿರಿಕ್ತ ಚೆಂಡು 8 ಓಟವನ್ನು ಕಲೆ ಆಗ್ತಾ ಇದೆ. ದ್ವಿತೀಯ ಓವರಿನ ಪಂಚಮ ಚೆಂಡು ಪ್ರಕಾಶ್. ಈ ಬಾರಿ ಮತ್ತೆ ಆಯಾ ತಪ್ಪಿದ ಚೆಂಡು, ಸತತವಾಗಿ 3 ಅಡ್ಡ ಚೆಂಡುಗಳನ್ನು ಎಸೆದರೆ ಒಂದು ಓವರ್ನಲ್ಲಿ ಲಯದೊಂದಿಗೆ ಅಪಸಾತಿಯನ್ನು ಮಾಡಬೇಕಾದ ಪ್ರಕಾಶ್ ತಮ್ಮ ಓವರಿನ ಪಂಚಮ ಚೆಂಡನ್ನು ಎಸೆ ರಿವರ್ಸ್ ಎತ್ತಿಸಿದ್ರು. ಕಳೆದ ಬಾರಿ ಮಾಡಿರುವ ಆಟಗಾರನ ತಪ್ಪೆ ಮರುಕಳಿಸ್ತಾ ಇದ್ದಾನೆ. ಇಲ್ಲಿ ಮಗದೊಂದು ವಿಕೆಟ್ ಸಂಪಾದನೆ ಆಗ್ತಾ ಇದೆ ಪ್ರಕಾಶ್ ಅವರಿಗೆ. ತೇಜು ಪ್ರಥಮ ಚೆಂಡಿನಲ್ಲಿ 5 ಓಟವನ್ನು ಬಿಟ್ಟುಕೊಟ್ಟರೆ ತಮ್ಮ ಓವರಿನ ದ್ವಿತೀಯ ಚೆಂಡನ್ನೇ ಸೇರು ತೇಜಸ್. ಮತ್ತೆ ಫುಲ್ ಟಾಸ್ ಚೆಂಡು, ಈ ಬಾರಿ ಮಣಿಕಂಠರ್ ಅವರ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು, ದಂಡಿಸಲಾಗದೆ ನಿಯಮದ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾನೆ. 4 ನವ ಆಟಗಾರ ತೇಜಸ್ 3ನೇ ಬಾರಿ. ಈ ಬಾರಿ ಮತ್ತೊಮ್ಮೆ ಅದೇ ರಾಗ ಅದೇ ತಾಳ ಎನ್ನುವ ರೀತಿ ಮಗದೊಂದು ವಿಕೆಟ್ ಅನ್ನು ಕೈ ಚೆಲ್ತಾ ಇದೆ. ಕಳೆದೊಂದು ಓವರ್ನಲ್ಲೂ ಕೂಡ ಇದೇ ರೀತಿಯ ತಪ್ಪನ್ನು ಮಾಡಿರುವಂತಹ ಆಟಗಾರ ರಕ್ಷಿತ್. LT11 ಗುಂಡುಕಲ್ ತಂಡದ ಆಟಗಾರರು ಆದಷ್ಟು ಬೇಗ ಬನ್ನಿ. ಭಾವಚಿತ್ರಕ್ಕಾಗಿ ಈಗ ತಾನೇ ರಾಯಲ್ ಬಿಗರ್ಸ್ ತಂಡ ಪೂರೈಸಿಕೊಂಡಿದೆ ಮತ್ತೊಂದು ಅಡ್ಡ ಚೆಂಡು. ಅಂಕಿಅಂಶಗಳಿಗೆ 16. ನಿಧಾನಗತಿ ಚೆಂಡು, ಈ ಬಾರಿ ಮತ್ತೊಮ್ಮೆ ಬೌಂಡರಿ ಬರ್ತಾ ಇದೆ. ಮತ್ತೊಮ್ಮೆ ಅತ್ಯುತ್ತಮ ರೀತಿ ಕೊನೆಯ ಚೆಂಡಿನಲ್ಲಿ ಮತ್ತೆ ಅದೇ ರಾಗ ಅತಿರಿಕ್ತ ಓಟಗಳ ಹೆಚ್ಚುವರಿಯೊಂದಿಗೆ ಅಂಕಿಅಂಶಗಳಿಗೆ 25. ಇನ್ನಿಂಗ್ಸಿನ ಕೊನೆಯ ಒಂದು ಚೆಂಡು ಬಾಕಿ. 25 ಲಾಸ್ ಆಫ್ 5 ವಿಕೆಟ್. ಖಂಡಿತ ರಕ್ಷಿತ್ ಕೊನೆಯ ಸಂದರ್ಭದಲ್ಲಿ ದಂಡಿಸಿದಂತಹ
3 ಚೆಂಡುಗಳ ಮುಂದೆ 14 ಓಟಗಳ ಸಂಪಾದನೆ ಖಂಡಿತ ಇಲ್ಲಿ ತಂಡಕ್ಕೆ ಆಸರೆಯಾಗುತ್ತದೋ ಅಥವಾ ತೇಜಸ್ಕೊಳ್ಳಿ। शुक्रिया आपका। हालांकि देखिए पहले इनिंग में बनाई है 30 रन, बल्कि पहले ओवर में ज्यादा कुछ रन नहीं बन पाया था। उसके बाद में जो आने वाले एक पहले ओवर में जो सिर्फ एक चौका लगा, उसके बाद में लगातार सेकेंड ओवर बहुत ही महंगा चला, जो कि प्रज्वल प्रवेश कर इस वक्त मैदान पर बैठकर मैच को देख रहे हैं। और उनकी जो टीम है यूनाइटेड सी बेलवई के और पैराडाइज बेलवई में वो आज भाग लेंगे। चलिए पहली ओवर की पहली गेंद लेकर तैयार है। आसमान तो पूरी तरीके से अंधेरा हुआ है, दूधिया रोशनी से नहाता हुआ ये मैदान। पहली ओवर की पहली गेंदबाजी करने के लिए राकेश। अच्छा क्रिकेट टूर्नामेंट देखना होगा, थोड़ा सा पिच गीला जरूर है। पहली गेंद, पहली डॉट। ऐसा ही जब मनी बल्लेबाजी कर रहे थे बंगले की टीम के लिए, पहली गेंद पर पहला डॉट ही किया था। फिर मुझे लगता है कि शायद ऑफ स्टंप के काफी बाहर जा रही है गेंद, वाइड करा। बड़े शांति से मैच का मजा लेते हुए दर्शक लीजिए 2 गेंदों में 2 वाइड। एक्स्ट्रा रन जब भी बनता है तो शायद जाने माने अंपायर शफीउल्लाह स्ट्रेट डाउन द ग्राउंड एंड जस्ट beat the bowler and total score moves up to just 2 for without loss. First batsman for Azim and Nagesh is 30 on the target. He's already on 3 over match. थोड़ा सा ध्यान में रखना होगा आपको कि 3 ओवर के मैच में कितना रन बनाना है, पहले ओवर में कितना रन बनाना चाहिए। ये अभी भी हल्के हाथों से खेल रहे बल्लेबाज, जो कि अजीम का वो जो बल्ला नहीं बोल रहा है। हालांकि पहला ओवर है, ऐसा नहीं कि आप 10 ओवर का 5 ओवर का मैच खेल रहे हैं, सिर्फ आप खेल रहे हैं 3 ओवर का मैच में। आप कम से कम पहले ओवर में 10 रन तो बनाना चाहिए। बहुत ही जबरदस्त शॉट, ये 4 रन, बहुत ही जबरदस्त करारा स्ट्रोक। जरूरी था यहाँ पर चौका लगाना, बहुत ही देर से इंतजार कर रहे थे अजीम। हालांकि कभी कभी लेग स्टंप पे जा रही थी गेंद, ऑफ स्टंप पे जा रही थी, तो समझ में नहीं आ रहा है बल्लेबाज को करना क्या है, लेकिन स्ट्रेट डाउन द ग्राउंड खेला, बहुत ही जबरदस्त कीपर फील्डर के नजदीक से चौका लगाया अजीम ने। ये वेलकम बाउंड्री कहना होगा टीम के लिए यूनाइटेड बेलवाई। फ्रेंड थोड़ा अगर खेलना चाहते हैं बल्लेबाज बेलवाई के खिलाड़ी अजीम, पहला मैच है, देखिए शांत वातावरण है ये नो बॉल है, एक्स्ट्रा रन बन गया है। अब देखिए स्कोर कितना हो चुका है, आपको तो पता ही होगा, एक चौका भी लगा है, एक्स्ट्रा भी बना है, वाइड भी बना है, तो स्कोर मुजाफी टोटली 7 ऑन द बोर्ड फॉर विदाउट लॉस। और मुझे लगता है शायद ये तो थोड़ा सा कांधे के नीचे जा रही है। जी हाँ, बिल्कुल सही निर्णय अंपायर का। अगर आप YouTube चैनल देख रहे हो यम9 स्पोर्ट्स, वो तो फेमस चैनल है सरफराज जी का, तो जानते हैं हम इस ओवर के बचे हुए आखिरी गेंद है। जी हाँ, लास्ट वन बॉल टू गो इन द फर्स्ट ओवर। राकेश इज द बॉलर, अजीम शॉट क्या कर दिया, ये तो दूसरी बार पर लगा दिया है। पहला कोशिश किया लगाने की, लेकिन वहां पर थ्रो का हाथ नहीं, तो फिर भी लेकर विकेट पर लगाने की कोशिश की। और चलिए ये पहला विकेट गिर चुका है पहले ओवर समाप्ति के बाद। द एंड ऑफ द ओवर नंबर फर्स्ट एंड स्कोर मोजाम्बिक टोटली just 7 for 1. His batsman is out for Azim the man, and for जुबैर अपना विकेट गवा दिया है। थोड़ा सा नागेश, जी हाँ नागेश जो कि पहले दौड़े जरूर थे, उसके बाद अजीम ने गोल किया था, तो आखिरकार नागेश ने अपना खाता ही नहीं। आपको तो पता है यहाँ पे लोकल बॉय की अगर बात करें तो अभी अभी मैंने तौसीफ की बात किया, उसके बाद में तौहीद है और कहीं वसीम है, वो यानी कि रिहान है, बेलवाई की कई टीमों में खेलने वाले खिलाड़ियां यहाँ पर मौजूद हैं। इस वक्त स्कोर डालने के लिए साथी हनाफ मौजूद है। क्या शॉट है, बिल्कुल बल्ले का फेस खोल के खेल दिया है, खूबसूरत चौका। जरूरी था ये पहली गेंद पर पहला चौका लगाना। अगर पहली गेंद पर अगर पहला चौका आप लगाएंगे ना, तो आने वाले 5 गेंदों के ऊपर हावी हो सकते हैं, यानी कि थोड़ा सा बल्लेबाजी में कुछ अलग रंग दिख सकता है। तो देखना होगा, इस बार भी गेंद को लेकर तैयार सामना करने के लिए बल्लेबाज अजीम। ये थोड़ा सा स्लो, ये होता है कभी कभी, एक बार प्रेशर पड़ जाता है। तो पहली गेंद पर चौका लगाने के बाद अशरफ भी हमारे साथ है, उनको भी पता है कि बल्लेबाज के बाद वो चांस इस बार वाइड है। स्कोर मोजाम्बिक टोटली 13 ऑन द बोर्ड बन चुका है इन सेकेंड ओवर प्रोग्रेस, यानी कि गेंदबाजी में पृथ्वी
तो ये भी सीधा फील्डर के हाथ में। डटे हुए हैं, रुके हुए हैं। अजीम बल्लेबाजी कर रहे हैं। अच्छा शाइनिंग का शूज डाल के आए हैं। नाइट में तो बहुत ही अच्छा दस्ता है वो कलर। पैड पे जिन लगी है। बैट को थोड़ा सा घुमाया जरूर, लेकिन एक रन बड़े आराम से लेने की ख्वाहिश है। अरफात उधर इधर घूम रहे हैं। आपको जहाँ भी हो कमेंट्री बॉक्स का यहाँ पर स्टेज है, वहाँ पे आ जाए। सौजन और मास्टर जी आइए प्लीज। गेंदे तो ज्यादा हुई नहीं है, अभी भी कुछ है। और क्या नल रकत बड़ा चौड़ है। बहुत ही जबरदस्त चौका। बल्लेबाज जुबैर, बिल्कुल जुबैर। ना फील्डर को खबर, ना बल्लेबाज को खबर। क्या थी ये, बल्ला तो घुमाया जरूर था। कैसे चल गई गेंद बाउंड्री मार। 18 सौजन को मोमेंटो देने के लिए अरफात। जी हाँ सौजन जी यहाँ पर है। क्या हसमुख दोस्त है हमारे साथी है। यमुना स्पोर्ट्स के बहुत अच्छे कलाकार है, जानते हैं। सरफराज जी भी यहाँ पर मौजूद है। बहुत ही अच्छा काम किया है इन लोगों ने। अच्छा अपने टीम के पूरे स्टाफ को अच्छे इज्जत बख्शते हैं। लेकिन इस वक्त मेन स्टेज के पास सौजन, सरफराज, निहाल और कई उनके स्टाफ यहाँ पर मौजूद है। देखिए चेहरे पे मुस्कुराहट है। सरफराज पैराडाइज प्रीमियर लीग के मेंटोर यानी कि मैनेजर भी। एक और अच्छी गेंद, रन तो नहीं मिलेगा। ओवर की भी समाप्ति हो चुकी है। द एंड ऑफ द ओवर नंबर 2 एंड स्कोर मोर देन 218 फॉर जस्ट 1-2 रिक्वायर्ड रन एंड 6 बॉल टू लेफ्ट। यानी कि बचे हुए 8 वैसे था टोटल चाहिए जीतने के लिए। 8 वैसे था 12 रन ना आवश्यक है। क्या होगा। और अजीम ने तो पहली गेंद पर पहला चौका लगाया था, लेकिन अभी स्ट्राइक पर है भैया। ये 3 चौके लगाना होगा लगातार। अगर यहाँ पर चूक गए तो समझिए मैच चला जाएगा। 1 मैन शो। तो अब वो सिम भी है। देखिए पैराडाइज प्रीमियर लीग वो आपके सामने सैयद गुरु कमला, जो कि हालांकि आपको पता है कि क्रिकेट में सब कुछ हो जाता है, लेकिन कहीं ना कहीं क्रिकेट को बनाना उतना ही मुश्किल है जितना कि आप रात दिन भी मेहनत करें तो उसका फल मिलना बहुत ही मुश्किल है। जो कि इस वक्त पैराडाइज प्रीमियर लीग में आप सबको पता है कि हर साल में एक बार होता है, वो है PPL पैराडाइज प्रीमियर लीग। चलते हैं आखिरी गेंद, जो कि आखिरी ओवर चाहिए रन 12 सिर्फ 6 गेंद में। पहली गेंद पर पहला चौका। वाह वाह रे भाई वाह। और इससे पता चलता है कि 2 आने वाले कैसे लगेंगे चौके। खुशी का ठिकाना नहीं वहां पर यूनाइटेड सी बेलवाई की टीम को। बहुत ही जोर से ऐसा पीछा किया गेंद का कि गेंद घूम ही जाएगी। बहुत ही जबरदस्त। सौजन बहुत बहुत शुक्रिया आपका। आप आए बाहर आई, बहुत बहुत शुक्रिया, क्योंकि आपका तो हर गांव में डंका बज रहा है। यमुना स्पोर्ट्स वो आता चैनल बहुत ही बढ़िया आगे आकर खेल दिया है। बहुत ही बढ़िया शॉट। वहां पर देखना होगा रन मिलेगा। जी हाँ बिल्कुल बिल्कुल मिलेगा। जी हाँ स्क्वायर लेग अंपायर से कह रहे हैं कि शायद बैट हम चेंज करेंगे, क्योंकि अजीम के बैट में वो धार है जैसा कि शायद मैच को जिताने के पूरा। जुबैर ने भी शायद एक चौका लगाया। जी नहीं बिल्कुल नहीं, जुबैर ने तो एक चौका लगाया। तो आप शायद यहाँ पर चौका लिखिए प्लीज। प्लीज अरफात, मैच अगर टाई होगा तो क्या सुपर ओवर है या पॉइंट है या थोड़ा सा कंफर्म कीजिए। जी हाँ मुंदिन पंद्य टका सज्जागिरी बेगो रॉयल ब्रिगेड्स। जी हाँ ऑपोजिट टीम तो यहाँ पर इलाइट 11 गुंडकल। प्लीज तैयार होना है, देखना होगा कि इनको लेकर तैयार सामना करने के लिए बल्लेबाज आगे आकर खेलते हैं। ये बहुत ही बड़ी मछली जाल में जुबैर फंस चुके हैं। फुल टॉस गेंद, सही कैच चुनना चाहते थे लेकिन गेंद वहां पर नहीं निकल गई। पूरी तरीके से बैट का ऊपरी सिरा लगा। गेंद आउट ऑफ द पार्क। सेकंड विकेट डाउन। स्कोर मोजाम्बिक टोटली ओवर नंबर 3 प्रोग्रेस रन जीत द मैन, यानी कि बॉलिंग। और तो अब चाहिए सिर्फ जीतने के लिए। स्कोर 23 ओनली ऑन द लास्ट 3 बॉल्स गो। जस्ट 7 जीत के लिए जितेशा तेजस आए हैं। What an interesting match. Just 2 balls to go and 6 runs to required.
क्या होगा ये? क्या मैच पहला ही मैच नहीं होगा? मेहमानों को फिर से एक बार मेरा बिरयानी खाने के बराबर। तो चलते हैं मैच के बाद, चलते हैं एक बार फिर से गेंद को लेकर तैयार, सामना करने के लिए बल्लेबाज, 2 बॉल 6 गेंदें इस बार। ओ ये क्या कर दिया? रन चाहिए था रन। मैच अगर टाई पे हो जाए तो कुछ फर्क नहीं पड़ेगा, लेकिन आउट है। अब छोड़िए आस, एक गेंद पर 6, यहाँ पर छक्का तो नहीं है। अगर छक्का है तो मैच जीत जाएंगे, अगर चौका लगा तो भी मैच हार जाएंगे। तो मुझे लगता है कि मैच फंसा हुआ है। बचा हुआ 1 गेंद 6 रन और थोड़ा सा इम्पॉसिबल है, वाइड मिलेगा या चौका अगर बैठ जाए तो कोई मुश्किल नहीं, लेकिन वाइड नहीं छोड़ना चाहिए। ओ ये मुझे लगता है थोड़ा अंदर से, जी हाँ, अजीम निराश है। जी हाँ, गुंडुगल के कप्तान जहाँ भी हो कमेंट्री बॉक्स पर है, बहुत अच्छा मैच था ये। अजीम ने मैच को लाया था और थोड़ा सा अजीम लेजी किया। ಕಾಲಿಗೆ ತಗಲ್ತಾ ಇದೆ, ಮತ್ತೊಮ್ಮೆ ಓಡುವ ಪ್ರಯತ್ನ ಇಲ್ಲ, ಸಲ್ಲದ ಹೋರಾಟಕ್ಕೆ ಎತ್ತಿಸಿಕೊಂಡು ಅಣ್ಣಪ್ಪರವರ ವಿಕೆಟ್ ಅನ್ನು ಕೈ ಚೆಲ್ತಾ ಇದೆ. ಅವಲಿ ಅವರ ಮುಕ್ತಾಯ ಅಂಕಿಅಂಶಗಳಿಗೆ 18. ನಿಶ್ಚಿತ ತಂಡಗಳಲ್ಲಿ ಆಡಿರುವಂತಹ ಅನುಭವ ಥರ್ಡ್ ಪ್ಲಸ್ ಕಾಣ ನಿರ್ದೇಶಿಸಿಕೊಳ್ಳುತ್ತಾ ಈ ಬಾರಿ ಮತ್ತೊಮ್ಮೆ 40 ಗಜಗಳ ಪಂದ್ಯಾಟ. ಪ್ರಥಮ ಚೆಂಡು ಲಕ್ಷ್ಯದ ಕೊಂಚ ಹೊರ ತಿರುವು, ಉತ್ತಮವಾದ ಎಸೆತಗಾರಿಕೆ. 5 ಫೆರಡೈಸ್ ಬೆಳವಾಯಿ ತಂಡದ ಆಟಗಾರರೇ ದಯವಿಟ್ಟು ವೇದಿಕೆ ಬನ್ನಿ. ಮತ್ತೆ ಅಡ್ಡ ಚೆಂಡು, ಚೇತನ್ ಶ್ರೇಷ್ಠ ಮಟ್ಟದ ಎಸೆದ ನೇರವಾಗಿ ಕೂಟಕ್ಕೆ ಎಸೆದರು. ಸಂತೋಷ್ ರವರ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸಚಿನ್ ನಮ್ಮ ಆಟಗಾರನಾಗಿ ಸಚಿನ್ ರವರ ಆಗಮನವಾಗ್ತಾ ಇದೆ. ಸಂತೋಷ್ ರವರ ಸ್ಥಾನವನ್ನು ತುಂಬಲು ಚೇತನ್ 4ನೇ ಮಗದೊಂದು ಎಸೆತ ನೇರವಾಗಿ ಕೂಟ ಸ್ಪರ್ಶವಾಗ್ತಾ ಇದೆ. ಸತತವಾಗಿ ಚೆಂಡನ್ನ ಕೂಟಕ್ಕೆ ಎಸೆಯುವಲ್ಲಿ ಯಶಸ್ಸನ್ನು ಕಂಡುಕೊಂಡ್ರೆ ಅಂಕಿಅಂಶ ಗಳಿಕೆಯಲ್ಲಿ 20. ಆಟಗಾರ ಭರತ್ ಲೆಗ್ ಸ್ಟಂಪಿಂದ ಕೊಂಚ ಹೊರ ತಿರುವು ಕಲ್ತಾ ಇದೆ. ಮತ್ತೆ ಅಡ್ಡ ಚೆಂಡು, ಅತಿರಿಕ್ತ ಖಾತೆಯಲ್ಲಿ ಒಂಟಿಬಡವಾದ ಅಂಕಿಅಂಶಗಳಿಗೆ 21. ಈ ಬಾರಿ ಮತ್ತೆ ಬೌಂಡರಿ ಬರ್ತಾ ಇದೆ. 4 ಓಟಗಳ ಹೆಚ್ಚುವರಿ. ಇನ್ನೊಂದಿಗೆ ಚೇತನ್ ಟು ಭರತ್. ಉತ್ತಮವಾದ ಎಸೆತಗಾರಿಕೆ. ಇದರೊಂದಿಗೆ 18 ಚೆಂಡುಗಳ ಆಟ ಮುಕ್ತಾಯವಾಗ್ತಾ ಇದೆ. 18 ಚೆಂಡುಗಳ ಮುಂದೆ 25 ಓಟಗಳನ್ನು ಕಲೆ ಹಾಕಿಕೊಂಡಿದೆ. 11 ಗುಂಡುಕಲ್ ತಂಡಕ್ಕೆ 18ರ ಮುಂದೆ 26 ಓಟಗಳನ್ನ ಉಳಿಸಿಕೊಳ್ತದೋ ರಾಯಲ್ ಬ್ರಿಗೇಡ್ಸ್ ಎನ್ನುವುದು ಕಾದು ನೋಡಬೇಕಾಗಿದೆ. ವೀಕ್ಷಿಸಿ. ಎಲಿಟ್ 11 ಗುಂಡುಕಲ್ ಆರಂಭಿಕ ಆಟಗಾರರಾಗಿ ಇಮ್ರಾನ್, ಸ್ಟ್ರೈಕ್ ವಿಭಾಗದಲ್ಲಿ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಚೇತನ್, ಭರತ್. ಆರಂಭಿಕ ಬಾವರಣೆ ಸೇಲು ಭರತ್ ರವರ ಪರಿಚಯವಾಗ್ತಾ ಇದೆ. ರಾಯಲ್ ಬ್ರಿಗೇಡ್ ಈ ಪಂದ್ಯಾಟದ ಬಳಿಕ ಪ್ಯಾರಡೈಸ್ ಬೆಳವಾಯಿ ಹಾಗೆ ಯುನೈಟೆಡ್ ಬೆಳವಾಯಿ ಇತ್ತ ನಡುವೆ ಈ ಬಾರಿ ಪ್ರಥಮ ಚೆಂಡಿನಲ್ಲಿ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನಕ್ಕೆ ಒಂಟಿ ಓಟವನ್ನು ಕಲೆ ಆಗ್ತಾ ಇದೆ. ಪ್ರತಿ 1 ರನ್ ಕೂಡ ದ್ವಿತೀಯ ಚೆಂಡು. ಚೇತನ್ ಸೊಗಸಾಗಿ ದಂಡಿಸಿದ್ರೆ ಈ ಬಾರಿ ರನ್ ಸಾಧ್ಯತೆ. ಹೊಂದಾಣಿಕೆ ಓಟ ವಿಕೆಟ್ಗಳ ಮಧ್ಯೆ ತೀರವರನ್ನು ಬಿಡುತ್ತಾ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮಾಡಿ ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಚುಕ್ಕಿ ಚೆಂಡು. 3 ಚೆಂಡುಗಳನ್ನ ಎಸೆದು 2 ಓಟವನ್ನು ಬಿಟ್ಟುಕೊಟ್ಟರು. 4ನೇ ಬಾರಿ ಸೊಗಸಾದ ಎಸೆತ. ಈ ಬಾರಿ ಕೇವಲ ಒಂಟಿ ಓಟಕ್ಕೆ ಮಾತ್ರ ಸಂತೃಪ್ತಿಯನ್ನು ಕಂಡುಕೊಳ್ತಾ ಇದೆ. 4 ಚೆಂಡುಗಳ ಮುಂದೆ 3 ಓಟವನ್ನು ಕಲೆ ಹಾಕಿದೆ ಚೇತನ್. ಸ್ಟ್ರೈಕ್ ವಿಭಾಗದಲ್ಲಿ ಫುಟ್ರಾಸ್ ಚೆಂಡು. ಈ ಬಾರಿ ರನ್ ಆಗುವ ಸಾಧ್ಯತೆ ಇದೆಯೋ? ಖಂಡಿತ ನೇರ ಗುರಿ ಬಿದ್ದಿದ್ದೇ ಆದಲ್ಲಿ ಸಾಧ್ಯ ಇತ್ತು. ಆರಂಭಿಕ ಬಾವರಿನ ಕೊನೆಯ ಚೆಂಡು ಬಾಕಿ ಇದೆ. 5 ಚೆಂಡುಗಳನ್ನು ಎಸೆದ ಭರತ್ ಬಿಟ್ಟುಕೊಟ್ಟದ್ದು ಕೇವಲ 4 ಓಟವಾದರೆ ಪ್ರಥಮ ಬಾವರಿನ ಕೊನೆಯ ಚೆಂಡು. ಭರತ್ ಟು ಇಮ್ರಾನ್.
ಶ್ರೇಷ್ಠ ಮಟ್ಟದ ಎಸೆತ. ಇದರೊಂದಿಗೆ ಪ್ರಥಮ ಓವರ್ ಮುಕ್ತಾಯವಾಗಿದೆ. 12ರ ಮುಂದೆ 22 ಓಟಗಳ ಅವಶ್ಯಕತೆ. ತೀರ್ಪು ಅಚ್ಚುಕಟ್ಟಾಗಿ ಯಾವುದೇ ತಿದ್ದುಪಡಿಗೆ ನಾಂದಿ ಇಲ್ಲದಂತಹ ಅಂಕಿಅಂಶಗಳ ಬರಲು ಸಾಧ್ಯತೆ. ನೇರ ಗುರಿ ಬಿದ್ದಿದ್ದೆ, ಅದರಲ್ಲಿ ಖಂಡಿತ ಸಾಧ್ಯ ಇತ್ತು. ಇಲ್ಲಿ ಮತ್ತೊಂದು ಚುಕ್ಕಿ ಚೆಂಡು. ದ್ವಿತೀಯ ಓವರಿನ ಪ್ರಥಮ ಚೆಂಡು ಚುಕ್ಕಿ ಆಗ್ತಾ ಇದೆ. ಅಜೀಂ ಎಸೆತಗಾರಿಕೆ ಭಾಗದಲ್ಲಿ ಅಜೀಂ ದ್ವಿತೀಯ ಬಾರಿಗೆ ತೀರ್ಪುಗಾರ ಶಫೀರ್ ಅವರನ್ನು ಬಿಡುತ್ತಾ ಆಫ್ ಸ್ಟಂಪ್ ಇಂದ ಕೊಂಚ ಹೊರ ತಿರುವು ಚೆಂಡುಗಳನ್ನು ಅಜೀಂ ದ್ವಿತೀಯ ಬಾರಿ ಉತ್ತಮವಾದ ಎಸೆತಗಾರಿಕೆ. ಚುಕ್ಕಿ ಚೆಂಡಾಗ್ತಾ ಇದೆ. ಈಗ ಆಫ್ ಸಾತಿಯನ್ನು ಮಾಡಬೇಕಾಗಿದೆ ಚೇತನ್. ಶ್ರೇಷ್ಠ ಮಟ್ಟದ ದಂಡು. ಆದರೆ 40 ಗಜಗಳ ಭಾಗದಲ್ಲಿ ಅದ್ಭುತ ಶೈಲಿಯ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ ನೋಡಿ. ಭರತ್ ಆರಂಭಿಕ ಓವರ್ ಎಸೆದಿದ್ರು. ಕೇವಲ 4 ಓಟವನ್ನ ಆ ಓವರ್ ನಲ್ಲಿ ಬಿಟ್ಟುಕೊಟ್ಟರೆ ಇಲ್ಲಿ 3 ಓಟಗಳನ್ನ ಉಳಿಸಿಕೊಳ್ತಾ ಇದೆ. ಇಲ್ಲಿ ಇಮ್ರಾನ್ ಪ್ರಥಮ ಬೌಂಡರಿಯನ್ನು ಸಂಪಾದಿಸ್ತಾ ಇದೆ. ಸೇವಂತೆ ಮತ್ತೊಮ್ಮೆ ಇಮ್ರಾನ್ ಸಾಧಿಸುತ್ತೆ. ಈ ಬಾರಿ ನವೀನ್ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಒಟ್ಟು ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಅಜೀಂ ರವರ ನಿಧಾನಗತಿ ಚೆಂಡು. ಅದ್ಭುತವಾದ ಹೊಡೆತ. ನಿಧಾನಗತಿಯಾಗಿ ಎಸೆದಿದ್ರು ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುತ್ತ ಚೇತನ್. ಅವಲಿ ಓವರ್ನ ಮುಕ್ತಾಯವಾಗ್ತಾ ಇದೆ. ಅಂಕಿಅಂಶಗಳಿಗೆ 15. ತೃತೀಯ ಓವರಿನ ಆರಂಭಿಕ ಚೆಂಡು. ಇಮ್ರಾನ್ ಸ್ಟ್ರೈಕರ್ ಭಾಗದಲ್ಲಿ ಈ ಬಾರಿ ಪ್ರಥಮ ಚೆಂಡಿನಲ್ಲಿ ನಿಯಮದ ಉಲ್ಲಂಘನೆ ಆಗ್ತಾ ಇದೆ. ಇಮ್ರಾನ್ ರವರ ಮುಕ್ತಾಯವಾಗ್ತಾ ಇದೆ. ಇಮ್ರಾನ್ ರವರ ಸ್ಥಾನವನ್ನು ತುಂಬಲು ಪ್ರತಿಷ್ಠಿತ ಆಟಗಾರ ಪ್ರತಿಯೊಂದು ಕ್ರೀಡಾ 5ರ ಮುಂದೆ 11 ಕಳಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ತಾನೋ. ಸೊಗಸಾದ ದಂಡನೆ. ಈ ಬಾರಿ ಅದ್ಭುತ ಶೈಲಿಯ ಕ್ಷೇತ್ರ ರಕ್ಷಣೆ. ಖಂಡಿತ ಸೊಗಸಾಗಿ ದಂಡಿಸಿದ್ರು, ಆದರೆ ಸಂತೋಷ್ ಉಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. 4 ಚೆಂಡುಗಳು 10 ಓಟಗಳ ಅವಶ್ಯಕ. 4ರ ಎರಟೇಡ್ ಬೆಳವಾಯಿ ತಂಡದ ಕಪ್ತಾನರು ದಯವಿಟ್ಟು ಆದಷ್ಟು ಬೇಗ ಬನ್ನಿ. 4 ಚೆಂಡು 10 ಓಟ. ಚೇತನ್ 20 ಓಟಗಳ ಹೆಚ್ಚುವರಿ. 3ರ ಮುಂದೆ 9 ಓಟಗಳು. 2 ಚೆಂಡು 5 ಓಟ. ಹರೀಶ್ ಟು ಶಾಕೀರ್. ಚೆಂಡು ಈ ಬಾರಿ ಸತತವಾಗಿ 2 ಬೌಂಡರಿಯನ್ನು ಕೂಡ ಮಿಸ್ ಮಾಡ್ತಾ ಇದ್ದಾನೆ. ಕಳೆದ ಚೇನಿನಲ್ಲಿ ಗೂಢರಕ್ಷಕ ತಪ್ಪನ್ನ ಮಾಡಿದ್ರೆ ವಿಡಿಕೆ ವಿಭಾಗದಲ್ಲಿದ್ದಂತಹ ಚುಕ್ಕಿಯನ್ನಾಗಿಸಿದ್ರೆ ಸಮಬಲದ ಅಂಕ. ಶಾಕೀರ್ ಸ್ಟ್ರೈಕ್ ವಿಭಾಗದಲ್ಲಿ ಈ ರೀತಿಯಲ್ಲಿ ಎತ್ತಿದ ಕೈಯನ್ನು ರೀತಿ ಖಂಡಿತ ಏನೇ ಆಗಿರಲಿ ರಾಯಲ್ ಬ್ರಿಗೇಡ್ ತಂಡದ ಹರೀಶ್ ಅತ್ಯುತ್ತಮ ರೀತಿಯ ಚೆಂಡನ್ನು ಎಸೆದಿದ್ರು. ಆದರೆ ತಮ್ಮ ಆ ಕ್ಷೇತ್ರ ರಕ್ಷಣೆ ವಿಭಾಗದಿಂದಾಗಿಯೇ ಈ ಸಂದರ್ಭದಲ್ಲಿ ಸೋಲನ್ನು ಕಂಡುಕೊಳ್ತಾ ಇದೆ. ಸಚಿನ್ ಗುಂಡುಕಲ್ ತಂಡದ ಶಾಕೀರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಈ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ಶಾಕೀರ್ ಜಾಕಿ ವೇದಿಕೆ ಶಾಕೀರ್ ಜಾಕಿ ದಯವಿಟ್ಟು ವೇದಿಕೆ ಮೇಲೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಶ್ರೀಯುತ ಇರ್ಷಾದ್ ಮದೀನಾ ಹೋಟೆಲ್ ಇದರ ಮಾಲಕರು ಪಂದ್ಯಶ್ರೇಷ್ಠ ಪ್ರಶಸ್ತಿ ಸ್ಟ್ರೈಕ್ ವಿಭಾಗದಲ್ಲಿ ಯತೀನ್ ಹಾಗೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಅನೀಶ್. ಎಸೆಗಾರಿಕೆ ವಿಭಾಗದಲ್ಲಿ ಯಶಸ್ವಿನ ಚೆಂಡು. ಪ್ರಥಮ ಚೆಂಡು ರಿವರ್ಸ್ಗೆ ಹತ್ತಿಸಿದ್ರು. ಸೊಗಸಾದ ಎಸೆಗಾರಿಕೆ. ಪ್ಯಾರಡೈಸ್ ಬೆಳವಾಯಿ ತಂಡವನ್ನ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. 2 ಚೆಂಡುಗಳನ್ನ ಚುಕ್ಕಿಯನ್ನಾಗಿ ಎಸೆದಂತ ಎಸೆಗಾರ ನಾಗೇಶ್ 3ನೇ ಬಾರಿಗೆ ಯತೀನ್ ಕಮ್ ಬ್ಯಾಕ್ ಅನ್ನ ಮಾಡ್ತಾರೋ ಕಾದು ನೋಡಬೇಕಾಗಿದೆ. ಸೊಗಸಾದ ಎಸೆತ. ಈ ಬಾರಿ ದಟ್ಟಿ ಬಿಟ್ಟು ಓಡುವ ಪ್ರಯತ್ನಕ್ಕೆ ನೇರ ಗುರಿ ಬಿದ್ದಿದೆ. ಅದರಲ್ಲಿ ಖಂಡಿತ ಅನೀಶ್ ಅಂಡಾರು ರವರ ವಿಕೆಟ್ ಪಡೆಯುವ ಸಾಧ್ಯತೆ. ನಾಗೇಶ್ ತಮ್ಮ ಓವರಿನ 4ನೇ ಚೆಂಡು
ಅಡಿ ಸೊಗಸಾದ ದಂಡನೆ ತಾವಾಡಿರುವ ಪ್ರಥಮ ಚೆಂಡಿಗೆ ಈ ಬಾರಿ ಅನೀಶ್ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಎನ್ ಫರ್ನಿಚರ್ಸ್ ತಂಡದ ಎಎನ್ ಫರ್ನಿಚರ್ಸ್ ಇದರ ಮಾಲಕರಾದಂತಹ ಯಾವುದೇ ದಾಂಡುಗಾರ ಈ ಪಂದ್ಯಾಟದಲ್ಲಿ ಯಾವುದೇ ದಾಂಡುಗಾರ ಹ್ಯಾಟ್ರಿಕ್ ಬೌಂಡರಿಯನ್ನು ಹೊಡೆದರೆ 500 ರೂಪಾಯಿಯ ಬಹುಮಾನ ಶಿವತ ನಾಸೀರ್ ಅವರಿಂದ. ಪ್ಯಾರಡೈಸ್ ಬೆಳವಾಯಿ ಪ್ರತಾಪ್ ಎಳೆ ಪಾತು ಫುಲ್ ಟಾಸ್ ಚೆಂಡು ಚೊಕ್ಕೆ ಚೆಂಡಾಗ್ತಾ ಇದೆ. ಪ್ರಥಮ ಓವರ್ನ ಮುಕ್ತಾಯ ಅಂಕಿಅಂಶ ಗಳಿಕೆಯಲ್ಲಿ 5. ದಾಡುಗಾರಿಕೆ ಭಾಗದಲ್ಲಿ ತೋರ್ಪಡಿಸುತ್ತಾರೆ ಎನ್ನುವುದು ಕಾದು ನೋಡಬೇಕಾದರೆ ದ್ವಿತೀಯ ಓವರ್ನೇ ಸೇಲೆಸ್ತಗಾರ ಆಯ್ಕೆ ಆಗ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಸುಂದರತೆಯ ಚುಕ್ಕಿ ಚೆಂಡಾಗ್ತಾ ಇದೆ. ಮುತಸ್ಸಿರ್ ದ್ವಿತೀಯ ಚೆಂಡು ಆದೇಶ ಖಂಡಿತ ಯತೀನ್ ಎಂದು ಮೂರನೇ ಬಾರಿಗೆ ತೀರ್ಪುಗಾರನ ಬಿಡುತ್ತಾ ಪ್ರತಾಪ್ ಚೆಂಡು ಯಾವುದೇ ರೀತಿಯ ದೊಡ್ಡ ಹೊಡೆತಗಳಿಗೆ ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ಸೋಲನ್ನು ಕಂಡುಕೊಂಡಿದ್ದಿಲ್ಲಿ ಖಂಡಿತ ಪ್ರಥಮ ವಿಜಯದ ಅವಸ್ಥೆಯಲ್ಲಿದ್ದರೆ ಪ್ಯಾರಡೈಸ್ ಬೆಳವಾಯಿ ಪ್ರಥಮ ಪಂದ್ಯಾಟವನ್ನು ಆಡ್ತಾ ಇದೆ. ಫ್ರೆಂಡ್ಸ್ ಬಂಗ್ಲೆ ವಿರುದ್ಧವಾಗಿ ಎಲ್ಟ್11 ಗುಂಡುಕಾಲ್ ಇಲ್ಲಿ ಮತ್ತೊಮ್ಮೆ ನಿಯಮದ ಉಲ್ಲಂಘನೆ ಮಾಡ್ತಾ ಇದೆ. ಮುಂದಿನ ಪಂದ್ಯಾಟವಾಗಿ ನಮ್ಮ ಆಟಗಾರನ ಆಗಮವಾಗ್ತಾ ಇದೆ ತೌಸೀಫ್. ಈ ಪರಿಸರದಲ್ಲಿ ಓರ್ವ ಅದ್ಭುತ ಶೈಲಿ ಆಟಗಾರ, ಸುದೀರ್ಘ ಅವಧಿಯ ದುಡಿಮೆ ಪ್ರಯುಕ್ತವಾಗಿ ಕೊಲ್ಲಿ ರಾಷ್ಟ್ರದಿಂದ ಆಟಗಾರ ಮತ್ತೊಮ್ಮೆ ಪ್ಯಾರಡೈಸ್ ಟೂರ್ನಿಮೆಂಟಿನಲ್ಲಿ ಭಾಗವಹಿಸಿಕೊಳ್ಳುತ್ತಾ ಎಸೆತಗಾರ ಪಂಚಮ ಬಾರಿಗೆ ತೌಸೀಫ್ ಸ್ಟ್ರೈಕಿನ ಭಾಗದಲ್ಲಿ ಕಂಡುಕೊಳ್ಳುವಂತೆ ರೇಟ್ ಆಫ್ 2 ವಿಕೆಟ್ ಮಾದರಿಯಲ್ಲಿ ಆ ಹೊಡೆತದ ಶೈಲಿಗೆ ಅತ್ಯುತ್ತಮವಾದ ಎಸೆತಗಾರಿಕೆ ಭಾಗವನ್ನು ಬಿಟ್ಟುಕೊಟ್ಟರು. ದ್ವಿತೀಯ ಓವರಿನ ಕೊನೆಯ ಚೆಂಡು ಮತ್ತೊಮ್ಮೆ ತೌಸೀಫ್ ಸೊಗಸಾದ ಕ್ಷೇತ್ರರಕ್ಷಣೆ, ಅದ್ಭುತವಾದ ಕ್ಷೇತ್ರರಕ್ಷಣೆ. ಒಂಟಿ ಓಟಗಳ ಹೆಚ್ಚುವರಿಯೊಂದಿಗೆ ಓವರ್ ಸಂಖ್ಯೆ 2 ಮುಕ್ತಾಯವಾಗಿದೆ. ಅಂಕಿಅಂಶಗಳಿಕೆಯಲ್ಲಿ 8. ಬೌಂಡರಿಯನ್ನ ಪ್ಯಾರಡೈಸ್ ಬೆಳವಾಯಿ ಗಳಿಸಿಕೊಂಡರೆ 2 ಅಥವಾ 3 ಬೌಂಡರಿಯನ್ನ ಪ್ಯಾರಡೈಸ್ ಬೆಳವಾಯಿ ಗಳಿಸಿಕೊಂಡರೆ ಖಂಡಿತ ತಮ್ಮಲ್ಲಿರುವಂತಹ ಎಸೆತಗಾರಿಕೆ ಭಾಗದ ಯಶಸ್ವಿನ ಎಕ್ಸ್ಟ್ರಾ ಪ್ಲೇಯರ್ಸ್ ಸಹಕರಿಸಬೇಕಾಗಿದೆ. ಎಸ್ ಥ್ಯಾಂಕ್ ಯು. ಮತ್ತೊಮ್ಮೆ ಪ್ರಕಾಶ್ ತೃತೀಯ ಓವರಿನ ಪ್ರಥಮ ಚೆಂಡು ಪ್ರಕಾಶ್ ಟೊತೊಸೆ ಸೊಗಸಾದ ಎಸೆತ ತಾಳ್ಮೆತ ಆಟಕ್ಕೆ ಮಾತ್ರ ಮನ ಮಾಡ್ತಾ ಇದೆ ಪ್ಯಾರಡೈಸ್ ಬೆಳವಾಯಿ. ಅವರಿಗೆ ಪ್ರತಾಪ್ ಸ್ಟ್ರೈಕಿನ ಭಾಗದಲ್ಲಿ ಸೊಗಸಾದ ದಂಡನೆ. ಪ್ರತಾಪ್ ದಂಡಿನ ಮೂಲಕವಾಗಿ ಬೌಂಡರಿ ಬರ್ತಾ ಇದೆ. 4 ಓಟಗಳ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಗಳಿಕೆಯಲ್ಲಿ 13. 4 ಚೆಂಡು ಬಾಕಿ ಇದೆ. ಪ್ರಕಾಶ್ ಟುತೌಸಿ ಶ್ರೇಷ್ಠ ಮಟ್ಟದ ಎಸೆತ ಕಮ್ ಬ್ಯಾಕ್ ಅನ್ನು ಮಾಡಿಕೊಳ್ಳುತ್ತ 4ನೇ ಬಾರಿ ಲೆಗ್ ಸ್ಟಂಪ್ ಇಂದ ಕೊಂಚ ಹೊರ ತಿರುವನ್ನು ಕಂಡುಕೊಳ್ತಾ ಇದೆ. ಅಡ್ಡ ಆಚರಣೆಯೊಂದಿಗೆ ಮತ್ತೆ ಅತಿರಿಕ್ತ ಓಟ. ರಂಜಿತ್ ನಮ್ಮ ಆಟಗಾರನಾಗಿ ರಂಜಿತ್ ಸ್ಟ್ರೈಕಿನ ಭಾಗದಲ್ಲಿ ಪ್ರಕಾಶ್ ರವರ 2 ಚೆಂಡು ಬಾಕಿ ಇದೆ. ಅಂಕಿಅಂಶಗಳಿಗೆ 14ಕ್ಕೆ ಸ್ಥಗಿತವಾಗಿದೆ. ಯುನೈಟೆಡ್ ಚಾಲೆಂಜರ್ಸ್ ಬೆಳವಾಯಿ ತಂಡ ಶ್ರೇಷ್ಠ ಮಟ್ಟದ 4 ಓಟಗಳ ಹೆಚ್ಚುವರಿ. ಕ್ಷೇತ್ರರಕ್ಷಕರ ಮಧ್ಯ ಹೊಂದಾಣಿಕೆಯ ಕೊರತೆಯೋ ಅಥವಾ ಆ ಚೆಂಡನ್ನು ಗುರುತಿಸಿ ಪ್ರಥಮ ಇನ್ನಿಂಗ್ಸಿನ ಕೊನೆಯ ಚೆಂಡು ನೆಕ್ಸ್ಟ್ ವಿರಾಮದಿಂದ ತಿರುವನ್ನು ಕಂಡುಕೊಳ್ಳುತ್ತ ನೇರವಾಗಿ ಗೂಟ ಸ್ಪರ್ಶವಾಗ್ತಾ ಇದೆ. ರಂಜಿತ್ ಆ ಚೆಂಡು ಅಂಕಿಅಂಶಗಳಿಗೆ 17 ಆಗಿಟ್ಟಿದ್ದೇನೆ. ದಯವಿಟ್ಟು ಆಲಿಸಿಕೊಳ್ಳಿ. ಅದರ ಮಾಲಕರು ಯಾರಿದ್ದಾರೋ ಆಲಿಸಿಕೊಳ್ಳಿ. ತಾವು ಊದುವ
ಪ್ಯಾರಡೈಸ್ ರೂಪಿಸಿಕೊಳ್ಳುವಂತಹ ಸಂಸ್ಥೆಗೆ ಪ್ರಥಮ ಓವರ್ ಎಸೆಯುವ ಎಸೆಗಾರನ ಆಯ್ಕೆ ಆಗ್ತಾ ಇದೆ. ಸ್ಟ್ರೈಕ್ ಭಾಗದಲ್ಲಿ ಪ್ರಥಮ ಚೆಂಡಿ ಬಾರಿ ಇಲ್ಲ ಸಲ್ಲದ ಹೋರಾಟ, ಇಲ್ಲ ಸಲ್ಲದ ಓಟಕ್ಕಾಗಿ ಮೊದಲ ಬಾರಿ ಅದ್ಭುತವಾದ ಶ್ರೇಷ್ಠ ಮಟ್ಟದ ಎಸೆತ ಖಂಡಿತ. ಮತ್ತೊಮ್ಮೆ ಎಸೆಗಾರ ಅಜೀಮ್ ರವರಿಗೆ ಶ್ರೇಷ್ಠ ಮಟ್ಟದ ಎಸೆತ ಇದರ ನಡೆಯುವ ಸಾಧ್ಯತೆ. ಮಗದೊಂದು ನವ ಆಟಗಾರ ಕಿರಣ್ ರವರ ಆಗಮನವಾಗ್ತಾ ಇದೆ ನಾನ್ ಸ್ಟ್ರೈಕ್ ಭಾಗಕ್ಕೆ. ಎಸೆಗಾರಿಕೆ ಭಾಗದ ದ್ವಿತೀಯ ಓವರ್ ಎಸೆಯಲು ಅಶ್ವಿನ್ ದ್ವಿತೀಯ ಓವರಿನ ಆರಂಭಿಕ ಚೆಂಡು. ಅಜೀಮ್ ಸ್ಟ್ರೈಕ್ ಭಾಗದಲ್ಲಿ ಅಶ್ವಿನ್ ರವರ ಪ್ರಥಮ ಚೆಂಡು. ಸೊಗಸಾದ ಹೊಡೆತ ಈ ಬಾರಿ ಬೌಂಡರಿಯನ್ನು ಸಂಪಾದಿಸ್ತಾ ಇದೆ. ಶ್ರೇಷ್ಠ ಮಟ್ಟದ ಎಸೆತ ಸರವೇಗದೊಂದಿಗೆ ಗುಂಡ ರಕ್ಷಕ ಪ್ರತಾಪ್ ಕೈಯಲ್ಲಿ 3ರ ಮುಂದೆ 5 ಓಟವನ್ನು ಬಿಟ್ಟುಕೊಟ್ಟ ಅಶ್ವಿನ್ ತಮ್ಮ ಓವರಿನ 4ನೇ ಚೆಂಡನ್ನು ಎಸೆಯಲು ಮತ್ತೊಮ್ಮೆ ಅಜೀಮ್ ಸ್ಟ್ರೈಕ್ ಭಾಗದಲ್ಲಿ ಅತ್ಯುತ್ತಮವಾದ ಎಸೆಗಾರಿಕೆ ದಾಂಡುಗಾರನನ್ನು ವಂಚಿಸ್ತಾ ಇದೆ ಪದೇ ಪದೇಯಾಗಿ. ಆದರೆ 4 ಚೆಂಡು ಮುಕ್ತಾಯವನ್ನು ಕಂಡುಕೊಂಡಿದೆ. ಅಂಕಿಅಂಶಗಳಿಗೆ 7ಕ್ಕೆ ಸ್ಥಗಿತವಾಗಿದೆ. ಅಶ್ವಿನ್ ಟು ಅಜೀಮ್ ಶ್ರೇಷ್ಠ ಮಟ್ಟದ ಎಸೆತ ಚುಕ್ಕಿ ಚೆಂಡಾಗ್ತಾ ಇದೆ. ಕೊನೆಯ ಚೆಂಡು ಬಾಕಿ. ಚೆಂಡಿನಲ್ಲಿ ಬೌಂಡರಿಯನ್ನ ಸಂಪಾದಿಸಬಲ್ಲರು. ಅಲ್ಲಿಗೆ ತಗಲ್ತಾ ಇದೆ. ಇಲ್ಲಿ ಮತ್ತೊಮ್ಮೆ 20 ಓಟಗಳ ಹೆಚ್ಚುವರಿಯೊಂದಿಗೆ ಓವರ್ ಸಂಖ್ಯೆ 2 ಮುಕ್ತಾಯವಾಗ ರಂಜಿತ್ ಕೊನೆಯ ಓವರ್ ಎಸೆಯಲು ಎಸೆಗಾರಿಕೆ ಭಾಗದಲ್ಲಿ ರಂಜಿತ್ ರವರ ಪರಿಚಯವಾಗ್ತಾ ಇದೆ. ಈ ಬಾರಿ ದಂಡಿನ ಅಂಚೆಗೆ ತಗಲ್ತಾ ಇದೆ. 4 ಓಟಗಳ ಹೆಚ್ಚುವರಿ. ಪ್ರಥಮ ಚೆಂಡಿನಲ್ಲಿ ಬೌಂಡರಿ ಬರ್ತಾ ಇದೆ. ಈ 7 ರನ್ ರಿಕ್ವೈರ್ಡ್. ರಂಜಿತ್ ದ್ವಿತೀಯ ಬಾರಿಗೆ ಮತ್ತೊಮ್ಮೆ ಅಜೀಮ್ ಸ್ಟ್ರೈಕ್ ಭಾಗದಲ್ಲಿ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ ಯಶಸ್ವಿನ ದಂಡು. ಸೊಗಸಾದ ದಂಡನೆ. ಕಳೆದ ಪಂದ್ಯಾಟದಲ್ಲಿ ಮಾಡಿರುವ ತಪ್ಪಿಗೆ ಇಲ್ಲಿ ಕಡಿವಾಣ ಬರ್ತಾ ಇದೆ ನೋಡಿ. ಅಜೀಮನಲ್ಲಿ ತಂಡ 3 ಓಟಗಳ ಅವಶ್ಯಕ. 500 ರೂಪಾಯಿಯ ಘೋಷಣೆಯಾಗಿದೆ. ತಂಡವನ್ನ ವಿಜಯದ ಸ್ಥಿರಲ್ಲಿ ಕೊಂಡೊಯ್ದಿದ್ದಾರೆ. ಅಜೀಮ್ ರವರೇ 3 ಚೆಂಡುಗಳು ಬಾಕಿ ಇದೆ. 3 ಓಟಗಳ ಅವಶ್ಯಕತೆ. ತಂಡವನ್ನ ವಿಜಯದ ರೂವಾರಿಯಾಗಿದ್ದರೆ 500 ರೂಪಾಯಿಯ ಘೋಷಣೆ ತಮ್ಮ ತಂಡದಿಂದ ಆಗ್ತಾ ಇದೆ. ರಂಜಿತ್ 4ನೇ ಬಾರಿಗೆ ಅಜೀಮ್ ಸ್ಟ್ರೈಕ್ ಭಾಗ. ರಂಜಿತ್ 4ನೇ ಬಾರಿ ಮತ್ತೊಮ್ಮೆ ಅಜೀಮ್. ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ಆದರೆ ಆಫ್ ಸ್ಟಂಪ್ ಇಂದ ಹೊರಬಿದ್ದಿದೆ. 1+1 ಓಟ. ಪ್ಯಾರಡೈಸ್ ಬೆಳವಾಯ್ ಪ್ರಥಮ ಪಂದ್ಯಾಟದಲ್ಲಿ ಹೆಚ್ಚುವರಿಯಾಗಿ ಪಂದ್ಯಾಟ ಹಿಡಿತದಲ್ಲಿ ಬಂದಿತ್ತು. ಕೊನೆಯ ಓವರ್ನಲ್ಲಿ 11 ಓಟಗಳ ಅವಶ್ಯಕತೆ ಇತ್ತು. ಆದರೆ ಇಲ್ಲಿ ಮತ್ತೆ ನಿಯಮದ ಉಲ್ಲಂಘನೆ ಮಾಡ್ತಾ ಇದೆ ಅಜೀಮ್. ನಾನ್ ಸ್ಟ್ರೈಕ್ ಭಾಗದಲ್ಲಿದ್ದರೆ 2 ಚೆಂಡು ಬಾಕಿ ಇದೆ. ಸೊಗಸಾದ ಒಂದು ಬೌಂಡರಿಯನ್ನು ಸಂಪಾದಿಸಿದ್ರು. 2 ಚೆಂಡುಗಳ ಮುಂದೆ 1 ಓಟ. ಅಜೀಮ್ ಸ್ಟ್ರೈಕ್ ಭಾಗಕ್ಕೆ ಬರ್ತಾರೋ ಅಥವಾ ಈ ಒಂದು ಚೆಂಡನ್ನ ಚುಕ್ಕಿಯನ್ನಾಗಿಸಿದ್ರೆ ಮತ್ತೆ ಪಂದ್ಯಾಟ ರೋಚಕ ಸ್ಥಿತಿಗೆ. 2 ಚೆಂಡು 1 ಓಟ. 2 ಚೆಂಡು 1 ಓಟ. ಗಾರ್ಡನ್ನ ಬದಲಾಯಿಸಿಕೊಳ್ಳುತ್ತಾ ಮತ್ತೊಮ್ಮೆ ರಂಜಿತ್ ಆಟಕ್ಕೆ ಮಾಡಿದ್ರು. ಇಲ್ಲಿ ನೋಡಿ ವಿಜಯಕ್ಕೆ ಹಾದಿಯನ್ನು ರೂಪಿಸ್ತಾ ಇದೆ.